ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದಂತಹ ಎಲ್ಲ ಗುರು ಹಿರಿಯರಲ್ಲೇ, ಅವಧೂತರಲ್ಲೇ, ಸಾಧು ಸಂತರಲ್ಲೇ, ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತು ನಾವು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಅಪ್ರತಿಮ ಶಿಷ್ಯನಾದಂತಹ ಯಲ್ಲಪ್ಪ ಎಲ್ಲ ಲಿಂಗ ಆಗಿ ಬದಲಾದ ನಂತರ ಅವರ ಜೀವನದೊಳಗೆ ನಡೆದಂತಹ ಒಂದು ಘಟನೆಯನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಬಹಳ ಸ್ವಾರಸ್ಯಕರವಾದಂತಹ ಸಂಗತಿ ಇದು. ಪೂರ್ತಿಯಾಗಿ ಇದನ್ನು ಕೇಳಿದ ನಂತರ ನಿಮಗೆ ಅವರ ಸ್ವಭಾವ ಎಂಥದ್ದು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಶಿಷ್ಯನಾಗಿ ಯಲ್ಲಪ್ಪ ಹೋಗಿ ಅವರ ಸೇವೆಯನ್ನು ಮಾಡ್ಲಿಕ್ಕತ್ತಿದ್ದ. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಎಷ್ಟು ಯಲ್ಲಪ್ಪನನ್ನ ಪರೀಕ್ಷೆಗೆ ಒಡ್ಡಿದ್ರು ಅಂತಂದ್ರೆ, ಅವರ ಜೊತೆಗಿದ್ದಂತಹ ಎಲ್ಲ ಶಿಷ್ಯರು ಇನ್ನು ನಮಗೆ ಏನು ಸನ್ಯಾಸತ್ವ ಬ್ಯಾಡ ಅಂಥೇಳಿ ಎಷ್ಟೋ ಜನ ಬಿಟ್ಟು ಹೋಗ್ತಿದ್ರು. ಆದರೆ ಯಲ್ಲಪ್ಪ ಎಷ್ಟು ಗಟ್ಟಿ ಮನಸ್ಸದಿಂದ ಗುರುವಿನ ಸೇವಾ ಮಾಡ್ತಿದ್ದ ಅಂತಂದ್ರೆ, ಯಲ್ಲಪ್ಪನ ಸೇವೆಯನ್ನು ನೋಡಿ ಸ್ವತಃ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಕಣ್ಣಲ್ಲಿ ನೀರು ಬರ್ತಿತ್ತು. ಅಷ್ಟು ಕೆಲಸವನ್ನ ಏನಪ್ಪಾ ಅಂತಂದ್ರೆ ಯಲ್ಲಪ್ಪ ಮಾಡ್ತಿದ್ದ. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರಿಗೆ ಗೊತ್ತಿತ್ತು, ನನ್ನ ಶಿಷ್ಯ ಯಲ್ಲಪ್ಪ ಮುಂದೆ ಒಂದು ದಿವಸ ಬಹಳ ಮಹಾ ದೊಡ್ಡ ಸ್ಥಾನವನ್ನ ಪಡಿತಾನ, ಈ ನಾಡಿನೊಳಗೆ ಅಪ್ರತಿಮ ಹೆಸರನ್ನ ಸಂಪಾದಿಸ್ತಾನ ಅಂಥೇಳಿ ಅವ್ರಿಗೆ ಗೊತ್ತಿತ್ತು. ಅವನನ್ನು ಅಷ್ಟು ತಯಾರು ಮಾಡಬೇಕಂತ ಹೇಳಿ ಹಲವಾರು ಪರೀಕ್ಷೆಗಳನ್ನು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಯಲ್ಲಪ್ಪಗ ವಹಿಸ್ಕೊಡ್ತಿದ್ರು. ಕೆಲವೊಂದು ದಿವಸಗಟ್ಲೆ ಊಟಕ್ಕೂ ಸಹ ಕೊಡ್ತಿರ್ಲಾಗಿರು, ಅಷ್ಟು ಕೆಲಸ ಹೇಳೋರು. ಅಷ್ಟು ಕೆಲಸ ಹೇಳಿದ್ರು ಯಲ್ಲಪ್ಪ ಎಲ್ಲ ಕೆಲಸಗಳನ್ನ ಮಾಡ್ತಿದ್ದ. ಹಸು ಆಗೈತೆ ಅಂತ ಹೇಳಿ ಒಂದು ಮಾತು ಕೂಡ ಅಂತೆಲ್ಲಾಗಿದ್ದ. ಗುರು ಯಾವಾಗ ಕೊಡ್ತಾನ ಅವಾಗ ಉಣಬೇಕು ಅಂತ ಹೇಳಿ ಕಾಯ್ಕೊಂತ ಕುಣ್ತಿದ್ದ. ಹಂಗ ಗುರು ಮತ್ತು ಶಿಷ್ಯನ ಸಂಬಂಧ ಇತ್ತು ನೋಡ್ರಿ. ಮ್ಯಾಗ ಅಷ್ಟು ಕಷ್ಟಗಳನ್ನ ಕೊಟ್ಟರು ಸಹ, ಅಷ್ಟ ಯಲ್ಲಪ್ಪನನ್ನ ಸಿದ್ಧ ಮಾಡಿದ್ರು ಸಹ, ಮಾತೃ ಹೃದಯ ಸಿದ್ಧಲಿಂಗ ಮಹಾರಾಜರು ಯಲ್ಲಪ್ಪನನ್ನ ಮಗನ ರೀತಿಯಲ್ಲಿ ಅವರು ಕಾಳಜಿ ಮಾಡ್ತಿದ್ರು. ಒಮ್ಮೊಮ್ಮೆ ಸಿದ್ಧಲಿಂಗ ಮಹಾರಾಜರು ಯಲ್ಲಪ್ಪಗ, ಯಾಕೋ ಯಲ್ಲಪ್ಪ ಎಷ್ಟು ಕೆಲಸ ಮಾಡ್ತಿ, ಸಾಕು ಊಟಕ್ಕೆ ಬಾರೋ ಅಂತ ಹೇಳಿ ಕರೆದ್ರು. ಯಲ್ಲಪ್ಪ ಇದ್ದಾವ, ಯಪ್ಪ ಒಂದ್ ಸ್ವಲ್ಪ ಕೆಲಸ ಐತಿ ಮುಗಿಸೋಂದು ಬಂದು ಮಾಡ್ತಾನೆ ತಡಿಯಪ್ಪ ಅಂತ ಹೇಳಿ ಯಲ್ಲಪ್ಪ ಅಂತಿದ್ದ. ಸ್ವತಃ ಯಲ್ಲಪ್ಪನು ಸಹ ಸಿದ್ಧಲಿಂಗ ಮಹಾರಾಜರನ್ನ ಸಾಕ್ಷಾತ್ ನನ್ನನ್ನು ಉದ್ಧಾರ ಮಾಡಕ್ಕೆ ಬಂದಂತಹ ಭಗವಂತ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಅವರಿಬ್ಬರ ಸಂಬಂಧ ನೋಡ್ರಿ, ತಾಯಿ ಮಗುವಿನ ರೀತಿಯ ಸಂಬಂಧ ಇತ್ತು. ಎಷ್ಟು ಅವರ ನಡಬರಕ ಪ್ರೀತಿಪ ಅಂತಂದ್ರೆ ಅದು ಅವರ್ಣನೀಯವಾಗಿತ್ತು. ಹೀಗಿರುವಾಗ ಯಲ್ಲಪ್ಪನನ್ನ ಸಿದ್ಧ ಮಾಡಿ ಎಲ್ಲ ಲಿಂಗನನ್ನಾಗಿ ಅವರನ್ನ ರೂಪಿಸ್ತಾರ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು. ಎಲ್ಲಾ ಲಿಂಗನನ್ನಾಗಿ ರೂಪಿಸಿದ ನಂತರ ಎಲ್ಲಾ ಲಿಂಗಗ ಕೆಲವೊಂದಿಷ್ಟು ದೀಕ್ಷೆಗಳನ್ನ ಕೊಟ್ಟು, ನೀನು ಇಂತಲ್ಲೇ ಏನಪ್ಪಾ ಅಂತಂದ್ರೆ ನಾಡಿನ ಸಂಚಾರವನ್ನ ಮಾಡಿಕೊಂಡು ಇಂಥ ಪ್ರದೇಶಕ್ಕೆ ಹೋಗಿ ನೀನು ನಿಲ್ಲಬೇಕಪ್ಪ ಅಂಥೇಳಿ ಆಜ್ಞೆ ಆಗಿರ್ತದೆ. ಈ ಆಜ್ಞೆ ಆದ ಸಂದರ್ಭದೊಳಗ ಗುರುವಿನ ಆಜ್ಞೆಯನ್ನ ಶಿರಸಾ ವಹಿಸಿ ಯಲ್ಲಪ್ಪ ಇದ್ದವರು ಎಲ್ಲ ಲಿಂಗ ಆಗಿ ನಾಡಿನ ಸಂಚಾರಕ್ಕೆ ಹೊರಡ್ಲಿಕ್ಕೆ ಸಿದ್ಧ ಆಗ್ತಾರ. ಹಿಂಗ ಲಚ್ಚಾಣದಿಂದ ಹೊರಟಂತಹ ಅವರ ಯಾತ್ರೆ
ಸಿಂದಗಿ ಗ್ರಾಮದ ಹತ್ತಿಗೆ ಹೋಗಿ ಅಲ್ಲಿ ಕೆಲವೊಂದಿಷ್ಟು ಮಠ ಮಂದಿರಗಳಲ್ಲಿ ಇದ್ದು ಅಲ್ಲಿಂದ ಕರ್ಜಗಿ ಅನ್ನುವಂತಹ ಒಂದು ಊರಿಗೆ ಹೋಗ್ತಾರೆ. ಕರ್ಜಗಿ ಅನ್ನುವಂತಹ ಊರಿಗೆ ಹೋದ ನಂತರ ಅಲ್ಲಿ ಏನಾಯ್ತು ಅಂತಂದ್ರೆ ಒಂದು ಮಠದೊಳಗೆ ಎಲ್ಲ ಲಿಂಗರು ಇದ್ರು. ಆ ಮಠದೊಳಗೆ ಸೇವಾ ಮಾಡ್ಲಿಕ್ಕಂತ ಹೇಳಿ ಒಬ್ಬಳು ಕಾಶಿಬಾಯಿ ತಾಳಿಕೋಟೆ ಅನ್ನುವಂತಹ ಹೆಣ್ಮಗಳಿದ್ಳು. ಎಲ್ಲ ಲಿಂಗರು ನೋಡ್ರಿ ಆ ಸಂದರ್ಭದೊಳಗೆ ತಾಯಿಯಂತೆ ಆ ಕಾಶಿಬಾಯಿಯನ್ನ ತಿಳ್ಕೊಂಡು ಬಿಟ್ಟಿದ್ರು. ಅಷ್ಟೇ ಅವಳು ಸಹ ಗುರುವಿನ ಸೇವೆ ಮಾಡಬೇಕು, ಗುರು ಬಂದಾನ ನಮ್ಮ ಊರಿಗೆ ಅಂತ ಹೇಳಿ ಎಲ್ಲ ಲಿಂಗರ ಸೇವೆಯನ್ನ ಮಾಡ್ತಿದ್ರು. ಹಿಂಗ ಕರ್ಜಗಿ ಗ್ರಾಮದೊಳಗೆ ಸುತ್ತಾಡಕಂತ ಹೇಳಿ ನಮ್ಮ ಎಲ್ಲ ಲಿಂಗ ಮಹಾರಾಜರು ಹೊರಟಾಗ ಆ ಊರಿನೊಳಗೆ ಏನಾಗಿತ್ತು ಅಂತಂದ್ರೆ ಯಾರು ದೊಡ್ಡ ಮನುಷ್ಯರ ಅಂತ ಹೇಳಿ ಅನ್ಕೊಂಡಿರ್ತೀವಲ್ಲ, ಅಂತಹ ದೊಡ್ಡ ಮನುಷ್ಯರು ನೋಡ್ರಿ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ತಿರ್ತಾರ. ಅವುಗಳು ನಿಮಗೂ ಗೊತ್ತದ ಅವ್ರು ಎಂತ ಕೆಲಸಗಳನ್ನ ಮಾಡ್ತಿರ್ತಾರ ಅಂತ ಹೇಳಿ. ಒಬ್ಬ ಅಮಾಯಕನನ್ನ ಕಂಬಿಗೆ ಕಟ್ಟಿ ಹೊಡಿತಿರ್ತಾರೆ. ಕಂಬಿಗೆ ಕಟ್ಟಿ ಹೊಡಿಯೋ ಸಂದರ್ಭದೊಳಗೆ ಎಲ್ಲಾ ಲಿಂಗರು ಅದನ್ನ ನೋಡ್ತಾರ. ನೋಡಿದ ಕೂಡಲೇ ಅವ್ರಿಗೆ ಗೊತ್ತಾಗ್ತದೆ ಎಷ್ಟು ಅಮಾಯಕ ಅದನ, ಅಮಾಯಕನನ್ನ ಯಾಕೆ ಇವರು ಹೊಡ್ಯಾಕತ್ತಾರಪ್ಪ, ಹಿಂಸೆ ಯಾಕೆ ಮಾಡಾಕತ್ತಾರ, ಬಡವರ ಮ್ಯಾಗ ಯಾಕೆ ಇವರು ದಬ್ಬಾಳಿಕೆ ಮಾಡ್ಲಿಕ್ಕತ್ತಾರ ಅಂತ ಹೇಳಿ ಎಲ್ಲಾ ಲಿಂಗರ ಮನಸ್ಸಿನೊಳಗ ಅದ ಅಳಕ ಬಂತು. ಅವ ಹೇಳಕತ್ತಾನ, ಬಡವಿದ್ದಾವ, ನಂದೇನೂ ತಪ್ಪಿಲ್ರಿ ಗೌಡ್ರ, ನನ್ನ ಹೊಡ್ಯಾಕ ಹೋಗಬೇಡ್ರಿ, ನಂದೇನ್ ತಪ್ಪಿಲ್ರಿ ಅಪ್ಪ ಅಂತ ಹೇಳಿ ನರಳಾಡಿ ನರಳಾಡಿ ಗೋಳಾಡಿ ತನ್ನ ಅಳಲನ್ನ ತೋಡ್ಕೋತಾ ಇದ್ದಾನ. ಆದ್ರೆ ಅವ್ರು ಕೇಳಲಿಲ್ಲ. ಬಹಳಷ್ಟು ಅವಂಗ ಬಡದ್ರು. ಬಡದ ಎಷ್ಟು ಇದನ್ನ ಮಾಡಿ ಹಿಂಸೆ ಕೊಟ್ಟಿದ್ರು ಅಂತಂದ್ರೆ ಅವ ಕಂಬಿಗೆ ಕಟ್ಟಿದ ಜಾಗದೊಳಗ ಮೂರ್ಛೆ ಹೋಗಿಬಿಟ್ಟಿದ್ದ. ಅಷ್ಟ ಅವನಿಗೆ ಬಡದಿದ್ರು. ಇದನ್ನೆಲ್ಲ ನೋಡಿ ಎಲ್ಲಾ ಲಿಂಗರು ನೋಡ್ರಿ ಬಹಳ ಅವ್ರ ಮನಸ್ಸು ಮರಿಗಿತು. ಎಷ್ಟು ಅನ್ಯಾಯ ಆಗ್ಲಿಕ್ಕತ್ತದ ಈ ಊರಾಗ ಅಂತ ಹೇಳಿ ಸ್ವಲ್ಪ ಜನಕ್ಕೆ ಹೇಳಿ ಇವ್ರ ದಬ್ಬಾಳಿಕೆವನ್ನ ಕಡಿಮೆ ಮಾಡ್ಸ್ರಪ್ಪ, ಹಂಗ ಮಾಡಾಕ್ ಹೋಗ್ಬೇಡ್ರಿ, ಅಮಾಯಕರ ಮ್ಯಾಗೆಲ್ಲ ಇದನ್ನ ಮಾಡ್ಬೇಡ್ರಿ ಅಂತ ಹೇಳಿ 4 ಜನಕ್ಕೆ ಹೇಳಿ ಕಳಿಸ್ಲಿಕ್ಕತ್ರು. ಇದು ಏನಾಗಿಬಿಡ್ತು ಅಂತಂದ್ರ ಆ ದೊಡ್ಡ ಮನುಷ್ಯರ ಏನಿದ್ರು ನೋಡ್ರಿ, ಅವರಿಗೆ ಎಲ್ಲಾ ಲಿಂಗರ ಮ್ಯಾಗ ಸಿಟ್ಟು ಬರಾಕ್ ಚಾಲು ಆತು, ದ್ವೇಷ ಮಾಡಕ್ ಚಾಲು ಮಾಡ್ಬಿಟ್ರು ಅವ್ರು. ಇವೇನ 4 ದಿವಸ ಇದ್ದು ಹೋಗಾಕಂತ ಹೇಳಿ ಬಂದಾನ ಒಬ್ಬ ಸಂತ ಸಾಧು. ತಂದೇನು ಕೆಲಸ ಐತಿ ಅಷ್ಟ ಮಾಡ್ಕೊಂಡು ಹೋಗುದು ಬಿಟ್ಟು ನಾವು ಮಾಡೋ ಕೆಲಸದೊಳಗೆಲ್ಲ ಮೂಗು ತೋರ್ಸ್ಕೊಂಡು ಬರಾಕತ್ತಾನ, ಇದಕ್ಕೆ ಏನಾದರೂ ತಕ್ಕ ಶಾಸ್ತಿ ಮಾಡಬೇಕು ಅಂತ ಹೇಳಿ ಆ ದೊಡ್ಡ ಜನ ಏನು ಮಾಡಿಬಿಟ್ರು ಅಂದ್ರೆ ವಿಚಾರ ಮಾಡಕತ್ರು. ಆದ್ರೆ ನೋಡ್ರಿ ಎಲ್ಲಾ ಲಿಂಗರ ಮನಸ್ಸು ಹೆಂಗಪ್ಪ ಅಂತಂದ್ರೆ ಎಲ್ಲರೂ ಸರಿ ಸಮಾನರಿದ್ದಾರ, ತಪ್ಪು ಮಾಡಿಲ್ದವ್ರನ್ನ ಯಾಕೆ ಹಿಂಸೆ ಮಾಡ್ತೀರಿ ಅಂತ ಹೇಳಿ ಅವರು ತಿಳಿಸಿ ಹೇಳ್ತಿದ್ರು. ಆದ್ರೆ ಇವ್ರು ಕೇಳ್ತಿರ್ಲಿಲ್ಲ. ಹಿಂಗ ಸಾಕಷ್ಟು ಅವರು ಮಾಡುವಂತಹ ಕೆಲಸಗಳನ್ನ ಎಲ್ಲಾ ಲಿಂಗರು ಖಂಡಿಸ್ತಾ ಬಂದ್ರು. ಹಿಂಗೆಲ್ಲ ಮಾಡಬಾರದಪ್ಪ, ಹಂಗ ಹಿಂಗಂತ ತಿಳಿಸಿ ಹೇಳಕತ್ರು. ಹಿಂಗ ತಿಳಿಸಿ ಹೇಳೋ ಟೈಮ್ದಾಗ ಎಲ್ಲಾ ಲಿಂಗರಿಗೆ ಅವ್ರು ಅವಮಾನ ಮಾಡಕತ್ರು. ನಾವು ಮಾಡೋ ಕೆಲ್ಸಕ್ಕೆ ನೀ ಯಾಕೆ ಇದ್ರೊಳಗೆ ತಲೆ ಹಾಕಾಕತ್ತೀವಪ್ಪ, ಮತ್ ನಿಂದೇನೈತೆ ಅದನ್ನ ಮಾಡೋ ಹೋಗಂತ ಹೇಳಿ ಅವ್ರು ಬೈಯಾಕತ್ರು. ಆದ್ರೆ ನೋಡ್ರಿ ಸಂತನ ಕೆಲಸ, ಸಾಧುವನ ಕೆಲಸ ಯಾರೋ ಬೆದರಿಕೆ ಹಾಕ್ತಾರ ಅಂತ ಹೇಳಿ ಮಾಡೋದು ಬಿಟ್ಟು ಕುಂಡಾವಲ್ಲ. ತನ್ನ ಕಾಯಕ ಏನೈತೆ ಅದು ಮಾಡಾವ. ಅದನ್ನೆಲ್ಲ ವರದಿಯನ್ನ ಸಿದ್ಧಲಿಂಗ ಮಹಾರಾಜರ ಪಾದ ಕಮಲಿಗಳಿಗೆ ಅರ್ಪಿಸ್ಬಿಡಾವ. ಯಾರ ಹೊಗಳಿದ್ರೂ ಸಹ ಈ ಹೊಗಳಿಕೆ ನನಗೆ ಬೇಡ, ನನ್ನ ಗುರುಗಿರ್ಲಿ, ನಿಮ್ಮ ತೆಗಳಿಕೆನೂ ಕೂಡ ನನಗಲ್ಲ, ನೀವೇನ ಮಾಡಿರೋ ಅದು ನನ್ನ ಗುರುಗೆ ಮುಟ್ತೈತಿ ಅಂತ ಹೇಳಿ ಹೇಳೋರು. ಎಲ್ಲ ಕೆಲಸಗಳನ್ನ ಗುರುವಿನ ಮ್ಯಾಗ ಭಾರ ಹಾಕಿ ಮಾಡೋರು ಎಲ್ಲಾ ಲಿಂಗ ಮಹಾರಾಜರು. ನೀವು ಕೇಳಿರಿ ಮುಗುಳು ಕೋಡ ಎಲ್ಲಾ ಲಿಂಗ ಮಹಾರಾಜರು ಏನು ಎಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ನಾವು ಅವ್ರ ಬಗ್ಗೆ ಹೇಳಿದ್ದೀನಿ. ಹೀಗಿರುವಾಗ ಎಲ್ಲಾ ಲಿಂಗರ ಮಹಾರಾಜರ ಮ್ಯಾಗಿನ ದ್ವೇಷ ಅವರಿಗೆ ಸ್ವಲ್ಪ ಕಡಿಮೆ ಆಗಲಿಲ್ಲ. ದ್ವೇಷ ಬಹಳ ಹಾಕೊಂತ ಹೋಯ್ತು. ಅವಾಗ ಅವರೆಲ್ಲ ಕೂಡಿ ಒಂದು ಯಾವ ವಿಚಾರಕ್ಕೆ ಬರ್ತಾರತ್ತಂದ್ರೆ ಹೆಂಗರ ಮಾಡಿ ಎಲ್ಲಾ ಲಿಂಗ ಮಹಾರಾಜರನ್ನ ಏನು ಮಾಡಬೇಕು, ಇಲ್ಲ ಅನಿಸ್ಬಿಡ್ಬೇಕು, ಅವರನ್ನ ಕೊಂದು ಬಿಡಬೇಕು ಅಂಥೇಳಿ ವಿಚಾರ ಮಾಡಕತ್ರು.
ನೋಡ್ರಿ, ಮನದಾಗ ವಿಚಾರ ಮಾಡ್ಯಾರ ತಂದ್ರೆ ಅದರ ಬಗ್ಗೆ ಅವರು ಕೆಲಸಗಳನ್ನ ಪ್ರಾರಂಭ ಮಾಡೋರು. ಆದ್ರೆ ಅದರ ಬಗ್ಗೆ ಸಾಕಷ್ಟು ಏನಪ್ಪಾ ಅಂತಂದ್ರೆ ಗುಪ್ತವಾಗಿ ಕೆಲಸ ಮಾಡಬೇಕಾಗಿರ್ತದೆ. ಅದಾಗಲೇ ಯಲ್ಲಾಲಿಂಗ ಮಹಾರಾಜರ ಶಿಷ್ಯ ವರ್ಗನು ಅಲ್ಲಿ ಬಹಳಷ್ಟು ಆಗಿಬಿಟ್ಟಿತ್ತು. ಹೀಗಿರುವಾಗ ಒಮ್ಮೆ ಆ ಕೆಲಸ ಮಾಡ್ತಂದ್ರ ಅದು ಸಾಧ್ಯ ಇಲ್ಲ, ಹಂಗೆ ಎದುರು ಹಾಕುವಾಕ ಬರಂಗಿಲ್ಲ. ಅದಕ್ಕೆ ಏನಾದರೂ ಒಂದು ಸೂಕ್ಷ್ಮವಾದಂತಹ ಒಂದು ಉಪಾಯ ಮಾಡಬೇಕು ಅಂಥೇಳಿ ಆ ದೊಡ್ಡ ಮನುಷ್ಯರೆಲ್ಲ ಕೂಡಿ ಏನು ಮಾಡಿದ್ರಿ ಅಂತಂದ್ರೆ, ಯಲ್ಲಾಲಿಂಗ ಮಹಾರಾಜರಿಗೆ ತೀರಾ ಆಪ್ತರಾಗಿರೋರು ಯಾರು ಅಂಥೇಳಿ ಪತ್ತೆ ಹಚ್ಚರು. ಅವಾಗ ಮಠದ ಕಸ ಹುಡುಗವ ಇಂಥ ಒಬ್ಬಿದ್ದಾನೆ, ಯಲ್ಲಾಲಿಂಗರ ಸೇವಾ ಮಾಡೋವಂಥ ಒಬ್ಬ ಇದ್ದಾನೆ, ಮತ್ತು ಮಠದೊಳಗೆ ಸಾಕಷ್ಟು ಜನ ಇರ್ತಾರೆ. ಯಾರನ್ನ ಹಿಡಿದ್ರೆ ಯಲ್ಲಾಲಿಂಗ ಮಹಾರಾಜರನ್ನ ಮುಗಿಸ್ಲಿಕ್ಕೆ ಸಾಧ್ಯದ ಅಂಥೇಳಿ ವಿಚಾರ ಮಾಡೋ ಸಂದರ್ಭದೊಳಗೆ ಅವರನ್ನ ಸಾಯಿಸಬೇಕು ಅಂತಂದ್ರೆ ಅವರಿಗೆ ವಿಷಪ್ರಾಶನವನ್ನ ಮಾಡಬೇಕು. ಯಾಕಂದ್ರೆ ಬಡದು ಹೊಡೆದು ಸಾಯಿಸಕ್ಕಂತೂ ಆಗುವುದಿಲ್ಲ, ಸಾಯಿಸೋ ವಿಚಾರ ಯಾರಿಗೂ ಗೊತ್ತಾಗಬಾರ್ದು. ಹಂಗಾದ್ರೆ ಅವರಿಗೆ ವಿಷ ಹಾಕಿ ಸಾಯಿಸಬೇಕು ಅಂಥೇಳಿ ಈ ವಿಚಾರ ಮಾಡಿದಾಗ ಆವಾಗ ಅವರು ಆಯ್ಕೆ ಮಾಡಿಕೊಂಡಿದ್ದು ಯಾರನ್ನ ಅಂತಂದ್ರೆ ಕಾಶಿಬಾಯಿ ತಾಳಿಕೋಟಿಯನ್ನು. ಕಾಶಿಬಾಯಿ ತಾಳಿಕೋಟಿ ನೋಡ್ರಿ, ಗುರುವಿನ ಸೇವೆಯನ್ನ ಮಾಡ್ಲಿಕ್ಕತ್ತಾಳ. ಆದ್ರೆ ಈ ಕಾಶಿಬಾಯಿಯನ್ನ ಹಿಡಿದ್ರೆ ನಮ್ಮ ಕೆಲಸ ಆಗ್ತೈತಿ ಅಂತ ಹೇಳಿ ಆ ದೊಡ್ಡ ಮನುಷ್ಯರೆಲ್ಲ ಏನು ವಿಚಾರ ಮಾಡಿದ್ರು, ಒಂದು ಗುಪ್ತವಾದಂತಹ ಒಂದು ಸಭೆಯನ್ನು ಮಾಡಿದ್ರು. ಆ ಸಭೆಗೆ ಕಾಶಿಬಾಯಿಯನ್ನ ಆಹ್ವಾನ ಕೊಡ್ತಾರ. ಸ್ವಲ್ಪ ಕೆಲಸ ಐತಿ ಬಾ, ಇಲ್ಲಿ ಊರಾನ ಮಂದಿಗೆ ದೊಡ್ಡ ಮನುಷ್ಯರು ಕರ್ಯಾಕತ್ತಾರ ಬಾ ಅಂತ ಕೂಡಲೇ ಕಾಶಿಬಾಯಿ ಬಂದಳು. ಕಾಶಿಬಾಯಿ ಬಂದಳು. ಕಾಶಿಬಾಯಿಗೆ ಏನು ಮಾಡಿಬಿಟ್ರತಂದ್ರೆ ಹಣದ ಆಮಿಷವನ್ನು ಆಕೆಗೆ ತೋರಿಸ್ಬಿಟ್ರು. ನೋಡುವ ಕಾಶಿಬಾಯಿ, ನೀ ಏನು ಸೇವೆ ಮಾಡ್ಲಿಕ್ಕತ್ತಿಲ್ಲ ಆ ಗುರು, ಅವನಿಂದ ನಿನಗೆ ಏನು ಲಾಭದ, ಎದಕ್ಕೆ ಮಾಡಕತ್ತಿ ತಂದ ಕೂಡಲೇ ಇಲ್ಲ ನಾನು ಗುರುವಿನ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಅಂತಿದ್ದಳು ಕಾಶಿಬಾಯಿ. ನೋಡು, ಗುರು ಸೇವೆ ಮಾಡಿದ್ರೆ ಅದು ಯಾವ ಜನ್ಮದಾಗ ಪುಣ್ಯ ಬರ್ತೈತೋ ಏನೋ, ನಿನ್ನ ಮನಿ ಕಷ್ಟಗಳು ಸಾಕಷ್ಟು ಅದಾವ, ಗುರುವಿನಿಂದ ಅದನ್ನೆಲ್ಲ ಮಾಡ್ಲಿಕ್ಕೆ ಆಗ್ತದನ? ಆ ಸಮಸ್ಯೆ ಎಲ್ಲ ಬಗೆಹರಿಸಕ್ ಆಗ್ತೈತಿ? ಏನ್ ನಿನಗೆ ರೊಕ್ಕ ಕೊಟ್ಟು ಹೋಗ್ತಾನ ಗುರು? ಅದಕ್ಕೆ ನಾವು ಹೇಳಿದಂಗ ಒಂದು ಕೆಲಸ ಮಾಡಿಬಿಡು, ನಿನಗೆ ಕೈ ತುಂಬ ಏನಪ್ಪಾ ಅಂತಂದ್ರೆ ನಾವು ಹಣವನ್ನ ಕೊಡ್ತೀವೋ ತಂದಾಗ ನೋಡ್ರಿ ಮನಸ್ಸು ಹೆಂಗ ಕೆಲಸ ಮಾಡ್ತೈತಿ ಅಂದ್ರೆ, ಹಣ ಇದ್ದರೆ ಹೆಣ ಕೂಡ ಬಾಯಿ ತೆಗಿತೈತಿ ಅಂತ ಹೇಳಿ ನಿಮಗ್ ಗೊತ್ತದ. ಅಂತ ಗುರು ಸೇವೆ ಮಾಡುವಂತಹ ಕಾಶಿಬಾಯಿ ತಾಳಿಕೋಟಿ ಸಹ ಹಣದ ಆಮಿಷಕ್ಕೆ ಒಳಗಾಗಿ ಅವರ ಹೇಳಿರುವಂತಹ ವಿಚಾರವನ್ನ ಒಪ್ಕೊಂಡ್ಲು. ನೋಡ್ರಿ ಮನುಷ್ಯಾಗ ಎಷ್ಟು ಆಸೆ ಐತಿ ನೋಡ್ರಿ. ಏನ್ರಿ, ಏನು ಗಳಿಸಿ ನಾವು ಏನು ಒಯ್ದೈತಿ ಜೀವನದೊಳಗ? ದೊಡ್ಡವ್ರಿಗೆ ಒಂದು 4 ಒಳ್ಳೆಯ ಮಾತುಗಳು, ಒಳ್ಳೆಯ ವಿಚಾರ, ದೊಡ್ಡವರ ಜೋಡಿ ಸತ್ಸಂಗ, ಅವರ ಆಶೀರ್ವಾದವನ್ನು ತಗೊಂಡು ನಮ್ಮ ಜೀವನ ಪಾವನ ಮಾಡ್ಕೊಳ್ಳೋದಿರ್ತದ. ಅದನ್ನು ಬಿಟ್ಟು ಹಣದ ಆಸೆಗಾಗಿ ಎಂತೆಂಥ ಕೆಲಸ ಮಾಡ್ಲಿಕ್ಕೆ ತಯಾರಾಗ್ತೈತಿ ಜನ, ಅದೇನು ಹೇಳ್ತಿರೋದು. ಕಾಶಿಬಾಯಿ ಒಪ್ಕೊಂಡ ಕೂಡಲೇ ಆಕೆ ಹೇಳಿದ್ರು ಎಲ್ಲರೂ, ನೋಡು ನೀನು ಹೆಂಗಿದ್ರು ಗುರುವಿನಿಗೆ ಅಡಿಗೆಯನ್ನ ಮಾಡಿ ಹಾಕ್ಲಕತ್ತಿ, ಒಂದು ದಿವಸ ನೀನು ಏನು ಮಾಡು, ಗುರುವಿನ ಅಡಿಗೆ ಒಳಗೆ ವಿಷ ಹಾಕಬೇಕು ನೋಡುವ ಅಂತ ಹೇಳಿ ಅಂದಾಗ ಒಂದು ಕ್ಷಣ ಕಾಶಿಬಾಯಿ ಮನಸ್ಸಿನೊಳಗೆ ಅಲ್ಲೋಲ ಕಲ್ಲೋಲ ಆತು. ಗುರುವಿಗೆ ವಿಷವನ್ನು ಉಣಿಸೋದು ಹೆಂಗ ಅಂತ ಹೇಳಿ ವಿಚಾರ ಮಾಡ್ಲಿಕ್ಕತ್ತಳು. ಆದ್ರೆ ಹಣ ಏನು ತೋರಿಸ್ಬಿಟ್ರಲ್ಲ, ಆ ಅಲ್ಲೋಲ ಕಲ್ಲೋಲೆಲ್ಲ ಕ್ಷಣ ಮಾತ್ರದೊಳಗೆ ಇಳಿದು ಹೋಗಿಬಿಡ್ತು. ಆಯ್ತು, ನೀವು ಹೇಳಿದಂಗ ಗುರುವಿಗೆ ನಾನು ವಿಷವನ್ನು ಉಣಿಸ್ತೀನಿ, ಆದ್ರೆ ನಾನೇ ಹಾಕೇನಂತ ಹೇಳಿ ನೀವು ಯಾರಿಗೂ ಹೇಳಕ್ ಹೋಗಬೇಡ್ರಿ ಅಂದ್ಲು. ನಾವ್ಯಾಕೆ ಹೇಳೋನು ಅದನ್ನ? ನಾವ್ಯಾಕೆ ಹೇಳೋನು? ನಮಗೆ ಅವನು ಸಾಯ್ಬೇಕಾಗಿತ್ತು ಅಷ್ಟೆ. ನೀ ಇದೊಂದು ಕೆಲಸ ಮಾಡಿಬಿಡು, ನಿನಗೆ ಕೈ ತುಂಬ ಸಂಬಳ ಹಣ ಸಿಗ್ತದ, ನಿನ್ನ ಮನಿ ಎಲ್ಲ ಏನು ಪರಿಸ್ಥಿತಿ ನಾಜೂಕೈತಿ ಎಲ್ಲ ಅದು ಬಗೆಹರಿತೈತಿ ಅಂದಾಗ ಕಾಶಿಬಾಯಿ ಒಪ್ಕೊಂಡ್ಲು. ನೋಡ್ರಿ, ಗುರುವಿನ ಏನಪ್ಪಾ ಅಂತಂದ್ರ ಸಂಪೂರ್ಣ ಅನುಗ್ರಹವನ್ನ ಪಡೆದುಕೊಂಡ ಯಲ್ಲಾಲಿಂಗ ಮಹಾರಾಜರಿಗೆ ಇದು ಮನಸ್ಸಿಗೆ ಅರಿಯದೇ ಇರ್ತದೇನೋ ಇದು. ಅವರು ಎಲ್ಲವನ್ನ ತಿಳ್ಕೊಂಡು ಸುಮ್ಮನಿರುವಂತಹ ಮನುಷ್ಯ. ಎಷ್ಟು ಮುಗ್ಧ ಮನಸ್ಸು ಅಂತಂದ್ರೆ ಯಲ್ಲಾಲಿಂಗ ಮಹಾರಾಜರದು
ಅವರ ಇತಿಹಾಸವನ್ನ ನೀವು ಕೇಳಿಬಿಟ್ರೆ ಅದೇನ್ರಿ ಕಣ್ಣಾಗ ನೀರು ಬರ್ತದ. ಅಷ್ಟು ಅದ್ಭುತವಾದಂತಹ ಮುಗ್ಧ ಮನಸ್ಸು ಯಲ್ಲಾಲಿಂಗ ಮಹಾರಾಜರದು. ಒಂದು ದಿವಸ ಈ ವಿಷವನ್ನ ಉಣಿಸುವಂತ ಕಾರ್ಯಕ್ಕೆ ಕಾಶಿಬಾಯಿ ತಯಾರಿ ಮಾಡ್ಕೊಳಕತ್ತಳು. ಮನೆಯೊಳಗ ವಿಶೇಷವಾದಂತಹ ಅಡಿಗೆ ಮಾಡಬೇಕು ಅಂಥೇಳಿ ಹೋಳಿಗೆ ಮಾಡ್ಲಿಕ್ಕತ್ತಳು. ಹೋಳಿಗೆ ಮಾಡಿಳು, ಸಂಡಿಗೆಗಳನ್ನು ಮಾಡಿಳು, ಅನ್ನ ಸಾರು ಮಾಡಿಳು, 2-3 ಥರದ ಪಲ್ಯ ಮಾಡಿಳು. ಎಲ್ಲವನ್ನ ಕಟ್ಕೊಂಡು ಯಲ್ಲಾಲಿಂಗ ಮಹಾರಾಜರು ಇದ್ದ ಕಡೆ ಬಂದಳು. ಯಪ್ಪ, ದಿನ ಮಾಡಿದ್ದ ಮಾಡಿ ನನಗೂ ಬೇಸರ ಆಗಿತ್ತು, ತಿಂದದ್ದ ತಿಂದ ನಿನಗೂ ಬೇಸರ ಆಗಿತ್ತಪ್ಪ. ನಾ ಇವತ್ತ ಬಹಳ ಚಲೋ ಪೈಕಿ ಅಡಿಗೆ ಮಾಡ್ಕೊಂಡು ಬಂದೀನಿ ಅಪ್ಪ, ಮತ್ತೆ ಬಾಪ ಉಣಾಕ ಅಂಥೇಳಿ ಕಾಶಿಬಾಯಿ ಅಂದಳು. ನೋಡ್ರಿ, ಮಾತೃ ಹೃದಯಾದ ಯಲ್ಲಾಲಿಂಗ ಮಹಾರಾಜರು ಅಂದ್ರು, ಯವ್ವ ಏನು ಮಾಡ್ಕೊಂಡು ಬಂದೀಯವ್ವ? ನನಗೆ ಏನು ಮಾಡ್ಕೊಂಡು ಬಂದೀಯವ್ವ? ಯಪ್ಪ, ನಿನ್ನ ಸಲುವಾಗಿ ಅಂಥೇಳಿ ಹೋಳಿಗೆ ಮಾಡ್ಕೊಂಡು ಬಂದಣ್ಣೆ, ಮತ್ತು ಸಂಡಿಗೆಗಳನ್ನು ಮಾಡ್ಕೊಂಡು ಬಂದೀನಿ, 2-3 ಥರ ಪಲ್ಯ ಮಾಡೀನಿ. ಯಪ್ಪ, ಹೋಳಿಗೆ ತಿನ್ನಕ್ಕೆ ಬಾ ಯಪ್ಪ ಅಂತಂದಾಗ, ನೋಡ್ರಿ, ತಾಯಿ ಮಗುವಿಗೆ ಹೆಂಗೆ ಕರಿತಾಳ ಹಂಗ ಕಾಶಿಬಾಯಿ ಇದ್ದಕ್ಕಿ ಯಲ್ಲಾಲಿಂಗ ಮಹಾರಾಜರಿಗೆ ಕರಿತಾ ಇದ್ದಾಳ. ಯಲ್ಲಾಲಿಂಗ ಮಹಾರಾಜರಿಗೆ ಗೊತ್ತು, ಆದ್ರೆ ಆ ತಾಯಿ ತೋರಿಸುವಂತಹ ಪ್ರೀತಿಯೊಳಗೆ ಏನೋ ಒಂದು ವಿಷಯ ಅಡಿಗೈತಿ ಅನ್ನೋದು ಸಹ ಅದು ಗೊತ್ತು. ಆದ್ರೆ ಮಗು ಹೆಂಗ ತಾಯಿ ಕರೆದ ನಂತರ ಊಟ ಮಾಡ್ಲಿಕ್ಕೆ ಬರ್ತದರೋ ಅಂತಹ ಮನಸ್ಸಿನಿಂದ ಯಲ್ಲಾಲಿಂಗ ಮಹಾರಾಜರು, ಯವ್ವ ನನಗೂ ಹೋಳಿಗೆ ತಿನ್ಬೇಕಂತ ಹೇಳಿ ಬಹಳ ಆಸೆ ಆಗಿತ್ತು ನೋಡುವ, ನೀ ಇಷ್ಟು ಪ್ರೀತಿಯಿಂದ ಮಾಡ್ಕೊಂಡು ಬಂದಿ ಅಂದ ಬಳಕ ನನಗೆ ಹಾಕುವ ಹೋಳಿಗೆ ಅಂಥೇಳಿ ಯಲ್ಲಾಲಿಂಗರ ಊಟಕ್ಕೆ ಸಿದ್ಧತೆ ಮಾಡ್ಕೊಂಡ್ರು. ಊಟಕ್ಕೆ ಕುಂತರು ಯಲ್ಲಾಲಿಂಗ ಮಹಾರಾಜರು. ಎಲ್ಲ ಏನಪ್ಪಾ ಅಂತಂದ್ರೆ ಎಲೆಯೊಳಗೆ ಸಿದ್ಧಪಡಿಸ್ಯಾಳ ಕಾಶಿಬಾಯಿ. ಹೋಳಿಗೆಯನ್ನು ಹಾಕ್ಯಾಳ, 2-3 ಥರ ಪಲ್ಯವನ್ನು ಹಾಕ್ಯಾಳ, ಉಪ್ಪಿನಕಾಯಿ ಹಾಕ್ಯಾಳ, ಸಂಡಿಗೆ ಹಾಕ್ಯಾಳ, ಹೋಳಿಗೆ ಮೇಲೆ ತುಪ್ಪವನ್ನು ಹಾಕ್ಯಾಳ, ಬಿಸಿ ಬಿಸಿ ಹೋಳಿಗೆ ಬಡಿಸ್ಯಾಳ. ಯಲ್ಲಾಲಿಂಗ ಮಹಾರಾಜರು, ಸಿದ್ಧಲಿಂಗ ಮಹಾರಾಜ, ಯಪ್ಪ ನನ್ನ ಗುರುವೇ ಮಹಾಪ್ರಭುವೇ, ನನಗೆ ಉಣಾಕಂತೇಳಿ ನಮ್ಮವ್ವ ಹೋಳಿಗೆ ತಂದಾಳಪ್ಪ. ಈ ಹೋಳಿಗೆಯ ಆ ಅಂಶ ಏನೈತಿ, ಹೋಳಿಗೆಯ ರುಚಿ ಏನೈತಿ ಗುರುವೇ, ಮೊದಲ ಈ ತುತ್ತು ನಿನಗೆ ಅರ್ಪಣೆ ಆಗಲಿಪ್ಪ ಅಂಥೇಳಿ ಯಲ್ಲಾಲಿಂಗ ಮಹಾರಾಜರು ಗುರುವನ್ನ ನೆನೆಸ್ತಾ ಇದ್ದಾರೆ, ಗುರುವನ್ನ ನೆನೆಸ್ತಾ ಇದ್ದಾರೆ. ಎಂತಹ ಆ ಗುರುವಿನ ಮ್ಯಾಲ ಭಕ್ತಿ ಶಿಷ್ಯ ಏನಪ್ಪಾ ಅಂತಂದ್ರ ಕಾಶಿಬಾಯಿ ತಂದಂತಾಳ ಅಡಿಗೆ ಮೇಲೆ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ ಯಲ್ಲಾಲಿಂಗ ಮಹಾರಾಜರು. ಈ ನನ್ನ ತುತ್ತು ನನ್ನ ಗುರು ನಮ್ಮ ಅಪ್ಪ ಸಿದ್ಧಲಿಂಗ ಮಹಾರಾಜರಿಗೆ ಮುಟ್ಲಿ ಅಂತೇಳಿ ಒಣ್ಣೆ ತುತ್ತ ಆಕಾಶದ ಕಡೆ ಕೈ ಮಾಡಿ ತೋರಿಸಿ, ಯಪ್ಪ ನೀವೊಂದು ತುತ್ತು ತಿನ್ನು, 2ನೇ ತುತ್ತು ನಾ ತಿಂತೇನೆ ಅಂತೇಳಿ ಸಿದ್ಧಲಿಂಗ ಮಹಾರಾಜರಿಗೆ ಒಂದು ತುತ್ತನ್ನ ಅರ್ಪಿಸಿ ಯಲ್ಲಾಲಿಂಗ ಮಹಾರಾಜರು ಆ ತುತ್ತನ್ನ ಬಾಯಿಗೆ ಹಾಕ್ತಾ ಇದ್ದಾರೆ. ಎಂಥ ರುಚಿ ಹೋಳಿಗೆಯ ರುಚಿ, ಎಂತಹ ರುಚಿ, ಅದ್ಭುತವಾದ ರುಚಿ ಹೋಳಿಗೆ ಒಳಗ. ಒಣ್ಣೆ ತುತ್ತ ತಿಂದಂದ್ರು ಯಲ್ಲಾಲಿಂಗ ಮಹಾರಾಜರು, ಕಾಶಿಬಾಯಿ ಎಷ್ಟು ಅದ್ಭುತ ಆಗಿತ್ತವ ನಿನ್ನ ಅಡಿಗೆ, ಎಷ್ಟು ಅದ್ಭುತ ಆಗಿತ್ತವ, ದಿನಾಲು ನನಗೆ ಅಡಿಗೆ ತಂದು ಬಡಿಸ್ತಿದ್ದೀಯವ್ವ ನೀ, ಯವ್ವ ನೀ ದಿನ ಅಡಿಗೆ ತಂದು ಬಡಿಸ್ತಿದ್ದಿ, ಆದ್ರೆ ಇಷ್ಟು ರುಚಿ ಹತ್ತಿಲ್ ನೋಡುವ, ಏನಾರ ಹಾಕಿವ ಇದ್ರೊಳಗ, ಏನಾರ ಹಾಕಿ ಅಂತದು ಬಹಳ ರುಚಿಯಾಗಿತ್ತು ನೋಡುವ ಯವ್ವ ಅಂದ್ರು. ಕಾಶಿಬಾಯಿ ಒಳಗ, ಕಾಶಿಬಾಯಿ ಮನಸ್ಸಿನೊಳಗ ಎಷ್ಟು ದುಗುಡ ಇತ್ತು. ಯಾಕಂದ್ರೆ ಪ್ರತಿ ಹೋಳಿಗೆ ಒಳಗೆ ವಿಷ ತುಂಬಿತ್ತು, ಪ್ರತಿ ಹೋಳಿಗೆ ಒಳಗೆ ವಿಷ ತುಂಬಿತ್ತು. ಎಷ್ಟು ಆ ವಿಷಪೂರಿತ ಆಹಾರ ಇತ್ತು, ಅಷ್ಟೇ ಅವಳ ಮನಸ್ಸು ಕೂಡ ವಿಷಪೂರಿತವಾಗಿತ್ತು. ಇಂತಹ ವಿಷಪೂರಿತ ಮನಸ್ಸು, ವಿಷಪೂರಿತ ಅಡಿಗೆ ಯಲ್ಲಾಲಿಂಗ ಮಹಾರಾಜರಿಗೆ ಸಿಹಿಯಾದ ಅಮೃತವನ್ನ ನೀಡ್ತಿತ್ತು, ಸಿಹಿಯಾದ ಅಮೃತವನ್ನು ನೀಡ್ತಿತ್ತು. ಎಂತಹ ಸನ್ನಿವೇಶ, ಎಂತಹ ಸನ್ನಿವೇಶ. ಹೀಗಿದ್ದಾಗ ಯಲ್ಲಾಲಿಂಗ ಮಹಾರಾಜರು ಒಂದು ಹೋಳಿಗೆಯನ್ನ ತಿಂದರು. ಒಂದು ಹೋಳಿಗೆ ತಿಂದ ನಂತರ ಕಾಶಿಬಾಯಿ ಮನಸ್ಸಿನೊಳಗೆ ಏನಂತಾಳ, ಓಹೋ ನನ್ನ ಮಾಡಿದ ಕೆಲಸಕ್ಕೆ ಪ್ರತಿಫಲ ಸಿಕ್ಕಂಗಾಯ್ತು ಅಂತೇಳಿ ಸ್ವಲ್ಪ ಆಕಿಗೆ ಸಂತೋಷ ಉಕ್ಲಾಕಿತ್ತು. ಯಪ್ಪ ಒಂದ ಹೋಳಿಗೆ ಏನ್ ತಿಂತಿ, ಇನ್ನೊಂದು ಹೋಳಿಗೆ ತಗೋ ರುಚಿಯಾಗೈತೆ ಅಂತ ಹೇಳಿ ಇನ್ನೊಂದು ಹೋಳಿಗೆ ಬಡಿಸಿ ಮ್ಯಾಗ ತುಪ್ಪ ಹಾಕ್ಲಿಕ್ಕತ್ತಾಳ
ತುಪ್ಪ ಹಾಕ್ಲಿಕ್ಕತ್ತಾಳ, ಸಂತೋಷ ಕಾಣ್ಲಿಕ್ಕತ್ತದ ಮುಖದೊಳಗ. ಇದನ್ನೆಲ್ಲ ಸನ್ನಿವೇಶವನ್ನ ಯಾರು ಈ ಕುಕೃತ್ಯಕ್ಕೆ ಸಹಾಯ ಮಾಡಿರ್ತಾರ ಅವರೆಲ್ಲ ದೂರ ನಿಂತ ಅದನ್ನ ನೋಡ್ತಿದ್ರು. ಏನ್ ನಡೀತಾ ಇದೆ, ಇನ್ನು ಕಾಶಿಬಾಯಿ ಬಂದ ನಮಗ್ ಸನ್ನಿ ಮಾಡೋದು ಅಷ್ಟ ಉಳ್ದದ, ಒಳಗ ಕೆಲಸ ನಡಿಲಕತ್ತೈತಿ, ಇದು ಕೆಲಸ ನಡೀತೈತೋ ಇಲ್ಲೋ ಅಂತ ಹೇಳಿ ಅವ್ರಿಗೆ ಹೊರಗ ಅವ್ರ ಮನಸ್ಸಿನೊಳಗ ಅದು ಒಂದು ಭಯ, ಒಂದು ಅಳಕ. ಅವರಿಗೆ ಕಾಶಿಬಾಯಿಗೆ ಒಂದು ರೀತಿ ಮನಸ್ಸಿನೊಳಗ ಅಳಕ. ಹೀಗಿದ್ರು ಸಹ ಯಲ್ಲಾಲಿಂಗ ಮಹಾರಾಜರು ಎರಡನೇ ಹೋಳಿಗೆ ತಿಂದ್ರು. ಆಹಾ, ಅದ್ಭುತವಾದಂತಹ ಹೋಳಿಗೆ. ನಮ್ಮ ಅಪ್ಪನ ಆಶೀರ್ವಾದದಿಂದ ಹೋಳಿಗೆ ಬಹಳ ರುಚಿ ಹತ್ತಕ್ಕಿತ್ತು. ನನಗೆ ಅಮೃತವನ್ನ ತಿಂದಂಗಾತಂದ್ರು ಅವರು. ಹೀಗೆ ಎರಡನೇ ಹೋಳಿಗೆ ತಿಂದ ನಂತರ ಮತ್ತಷ್ಟು ಆ ಕಾಶಿಬಾಯಿ ಮನಸ್ಸು ನಿರಾಳ ಆಗ್ಲಿಕ್ಕತ್ತದ. ಯಾಕಂದ್ರ ವಿಷ ದೇಹದಲ್ಲಿ ಇಳಿತಾ ಇದೆ. ಎರಡನೇ ಹೋಳಿಗೆ ಮುಗಿತು. ಯಪ್ಪ ತಗೋ ಇನ್ನೊಂದು ಹೋಳಿಗೆ ಅಂತ ಹೇಳಿ ಮೂರನೇ ಹೋಳಿಗೆ ಹಾಕಿ ಬಿಟ್ಟಳು ಕಾಶಿಬಾಯಿ. ಮೂರನೇ ಹೋಳಿಗೆ ಅಂದ್ರ ಅವ್ರು ಯಲ್ಲಾಲಿಂಗ ಮಹಾರಾಜರು. ಇಂಥ ಅದ್ಭುತ ರುಚಿಯಾದ ಅಡಿಗೆ ನಾ ಹೆಂಗ್ ಬಿಡ್ಲಿವ ನನಗಂದ್ರು. ಮೂರನೇ ಹೋಳಿಗೆಯನ್ನ ಏನಪ್ಪಾ ಅಂತಂದ್ರ ತಿಂದ್ರು ಯಲ್ಲಾಲಿಂಗ ಮಹಾರಾಜರು. ಅದಷ್ಟೊತ್ತಿಗಾಗಲೇ ಕಾಶಿಬಾಯಿ ಮನಸ್ಸಿಗೆ ಏನಪ್ಪಾ ಅಂತಂದ್ರೆ ಎಲ್ಲೆಲ್ಲದ ಸಂತೋಷ. ಆಹಾ, ವಿಷ ಸಂಪೂರ್ಣವಾಗಿ ಹೋಗ್ತಾ ಇದೆ ಯಲ್ಲಾಲಿಂಗ ಮಹಾರಾಜರಿಗೆ. ಎಲ್ಲರೇ ಸ್ವಲ್ಪ ತಿಂದಗಿಸಿಂದ ಊಟ ಬ್ಯಾಡ ಅಂತ ಹೇಳಿ ಬಿಟ್ಟಿದ್ರಂದ್ರ ವಿಷ ಸ್ವಲ್ಪ ಏರ್ತಿತ್ತು. ಮತ್ತೆ ಎಲ್ಲರಿಗೂ ಅದು ಹೆಚ್ಚ ಕಡಿಮೆ ಗೊತ್ತಾಯ್ತಂದ್ರೆ ಏನ್ ಮಾಡೋದು ಅಂತ ಹೇಳಿ ಅವಳಿಗೆ ದುಃಖಿತ್ತು. ಯಾವಾಗ 2-3 ಹೋಳಿಗೆಯನ್ನ ತಿಂದ್ರು ಅವಾಗ ಮನಸ್ಸು ಬಹಳ ಪ್ರಫುಲ್ಲತೆಗೊಂಡತಕಿ. ಮಠದಿಂದ ಹೊರಗೆ ಹೋಗಿ ಸನ್ನಿ ಮಾಡ್ತಾಳ. ಆ ಜನಕ್ಕೆ ನೀವೇನು ಕಾಳಜಿ ಮಾಡಬೇಡ್ರಿ, ನಾ ಎಲ್ಲ ಹಾಕಿದ್ದ ಅಡಿಗೆಯನ್ನ ಯಲ್ಲಾಲಿಂಗ ಮಹಾರಾಜರು ಉಂಡಾರ. ಇನ್ನೇನು ಕೆಲವೇ ಹೊತ್ತಿನೊಳಗ ಅವ್ರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೈತಿ ಅಂತ ಹೇಳಿ ಸನ್ನಿ ಮಾಡ್ಲಿಕ್ಕತ್ತಾಳ ಹೊರಗೆ ನಿಂತು. ಅದೆಲ್ಲ ನೋಡ್ಲಿಕ್ಕಂತಾರು ಆ ಕುಕೃತ್ಯ ಮಾಡಿರುವಂತಹ ಜನ. ಅವರು ಕೂಡ ಆಹಾ, ನಾವು ಮಾಡಿರುವಂತಹ ಇದು ಎಲ್ಲ ಪ್ಲಾನ್ ಅದು ಸಕ್ಸಸ್ ಆಯ್ತು ಅಂದಂಗ ಅವ್ರದ್ದು ಖುಷಿ ನೋಡ್ರಿ. ಹೊರಗೆ ಇಲ್ಲಿ ಕಾಶಿಬಾಯಿ ಖುಷಿ ಪಡ್ಲಿಕ್ಕತ್ತಾಳ, ಹೊರಗೆ ಅವ್ರ ಏನಪ್ಪಾ ಅಂತಂದ್ರ ನಮ್ದು ಎಲ್ಲ ಫಲಿಸ್ತು, ನಾವು ಅನ್ಕೊಂಡಂಗ ಆಯ್ತು ಅಂತ ಹೇಳಿ ಅವ್ರು ಖುಷಿ ಪಡ್ಲಿಕ್ಕತ್ತಾರ. ಒಳಗ ಗುರು ಮಗುವಿನ ರೀತಿಯಲ್ಲಿ ಊಟ ಮಾಡ್ಲಿಕ್ಕತ್ತಾನ. ತಾಯಿ ಬಡಿಸಾಳ ಅಂತ ಹೇಳಿ ಹಿಗ್ಗಿ ಊಟ ಮಾಡ್ಲಿಕ್ಕತ್ತಾನ. 3ನೇ ಹೋಳಿಗೆಯನ್ನ ತಿಂದ 4ನೇ ಹೋಳಿಗೆ ತಗೋ ಅಂತಾಳ ಕಾಶಿಬಾಯಿ. ಯವ್ವ ಬ್ಯಾಡ, ನನಗ ಹೊಟ್ಟೆ ತುಂಬೈತಿ, ಮತ್ತೆ ಎಲ್ಲಾ ತಿಂದ್ರ ಮತ್ ನನಗ ನಾಳೆನೂ ಹೋಳಿಗೆ ಬೇಕು ನೋಡುವ ನನಗ. ಅದಕ್ಕೆ ಈ ಹೋಳಿಗೆ ಎಲ್ಲ ಇಲ್ಲೇ ಇಡ, ನೀ ತಂದಂತಹ ಊಟವನ್ನೆಲ್ಲ ಇಲ್ಲೇ ಇಡ. ನಾ ಮುಂಜಾನೆ ಆದ ಬಳಕ ಮತ್ತೆ ಊಟ ಉಣ್ತೀನಿ ಅಂದ್ರೆ ಯಲ್ಲಾಲಿಂಗ ಮಹಾರಾಜರು ನೋಡ್ರಿ, ಅವ್ರದ್ದು ಎಂತಹ ಗಟ್ಟಿ ಮನಸ್ಸು ನೋಡ್ರಿ ಅದು. ಯಾಕಂದ್ರ ಸಂಪೂರ್ಣವಾಗಿ ಅವರು ಎಲ್ಲ ಏನಪ್ಪಾ ಅಂತಂದ್ರ ಆ ಊಟವನ್ನ ತಂದೆ ಸಿದ್ಧಲಿಂಗ ಮಹಾರಾಜರ ಪಾದಕ್ಕೆ ಅರ್ಪಿಸಿಬಿಟ್ಟಿದ್ರು. ಹೀಗಿರುವಾಗ ಎಲ್ಲ ಊಟಗಳನ್ನ ಸಿದ್ಧಲಿಂಗ ಮಹಾರಾಜರ ಪಾದಕ್ಕೆ ಅರ್ಪಿಸಿದಂತ ಅವರು ಊಟವನ್ನ ಸಂಪೂರ್ಣವಾಗಿ ಉಂಡ ನಂತರ ಕಾಶಿಬಾಯಿಗೆ ಹೇಳ್ತಾ ಇದ್ದಾರೆ, ಯವ್ವ ಈಗ ನನಗ ಊಟ ಬಹಳ ಸಂತೃಪ್ತಿ ಆಗಿದೆ, ನಾನು ಸ್ವಲ್ಪ ವಿಶ್ರಾಂತಿ ತಗೋತನವ ಅಂತ ಹೇಳಿ ರಾತ್ರಿ ಎಲ್ಲ ಊಟ ಮಾಡಿದ್ದನ್ನ ಉಂಡು ನೀ ಎಲ್ಲ ಇದನ್ನ ತೆಗೆದು ಇಲ್ಲೇ ಇಟ್ಬಿಡು, ಮತ್ತು ನೀ ಮನೆಗೆ ಹೋಗು, ನಾ ಇದನ್ನ ಇದು ವಿಶ್ರಾಂತಿ ಮಾಡ್ತೀನಿ ಅಂತ ಹೇಳಿ ಒಳಗೆ ಹೋಗಿ ಮಲ್ಕೊಂಡು ಬಿಟ್ರು. ಇದನ್ನೆಲ್ಲ ಊಟ ಅಡಿಗೆಯನ್ನ ಅಲ್ಲೇ ಇಟ್ಟ ಹೊರಗೆ ಹೋಗಿ ಅಂದಳು, ನೀವೆಲ್ಲ ಮಾಡಿದ್ದೇನಪ್ಪಾ ಅಂತಂದ್ರ ಎಲ್ಲ ಕೆಲಸ ಕೈಗೂಡೈತಿ, ನೀವೇನೋ ಕಾಳಜಿ ಮಾಡಕ್ ಹೋಗ್ಬೇಡ್ರಿ. ಈ ಸಿದ್ಧಲಿಂಗ ಮಹಾರಾಜರ ಏನು ಶಿಷ್ಯ ಅದಾರ ಯಲ್ಲಾಲಿಂಗ ಮಹಾರಾಜರು, ಇವರು ಮುಂಜಾನೆ ಏಳಂಗೆ ಇಲ್ಲ ಇವರು. ಯಾಕಂದ್ರ ನಾ ಎಲ್ಲ ಅವ್ರಿಗೆ ಏನು ಮಾಡಿಬಿಟ್ಟೇನಿ, ಅಡಿಗೆಗೆಲ್ಲ ವಿಷ ಹಾಕಿದ್ನಿ, ಹೋಳಿಗೆ ಒಳಗೆಲ್ಲ ವಿಷ ಹಾಕಿದ್ನಿ, 2-3 ಹೋಳಿಗೆ ತಿಂದಾರ ಅವರು, ಇನ್ನೇನು ಅವ್ರು ಬದುಕ್ತಾರ, ಆಯ್ತು ನಡ್ರಿ ಅಂತ ಹೇಳಿ ಮಠ ಕೊಂಡಿ ಹಾಕೊಂಡ ಹೋಗಿಬಿಟ್ರು. ಮಠ ಎಲ್ಲ ಕೊಂಡಿ ಹಾಕೊಂಡು ಹೋಗಿಬಿಟ್ಟಾರ. ಒಳಗ ಯಲ್ಲಾಲಿಂಗ ಮಹಾರಾಜರು ನೋಡ್ರಿ ಗುರುವಿನ ಧ್ಯಾನವನ್ನ ಮಾಡ್ತಾ, ಗುರು ನಾಮಸ್ಮರಣೆಯನ್ನ ಮಾಡ್ತಾ ಅವರು ವಿಶ್ರಾಂತಿ ಪಡ್ಕೊಂಡ್ರು. ರಾತ್ರಿ ಮಲಗ್ಯಾರ. ಮುಂಜಾನೆ ತೆದ್ದು ಊರಾಗಿಂದ ಇವರು ಎಲ್ಲ ಕುಕೃತ್ಯ ಮಾಡಿರುವಂತ ಜನ ಬಂದು ಕಾಶಿಬಾಯಿ ಎಲ್ಲರೂ ಬಂದ್ರು. ಇನ್ನೇನು ಯಲ್ಲಾಲಿಂಗ ಮಹಾರಾಜರು ಸತ್ತಿರ್ತಾರ, ಇನ್ನು ಬಾಗ್ಲ ತೆಗೆದ ಅವ್ರ ಹೆಣ ಅಟ್ಟ ಒಯ್ದಷ್ಟ ಬಾಕಿ ಐತೆ ಅಂದಂಗ ಅವರು
ಆ ಕಾಶಿಬಾಯಿ ಮತ್ತು ಆ ಜನ ಬಂದ ಮಠದ ಬಾಗಲ ತೆಗೆದು ಒಳಗೆ ಹೋಗಿ ನೋಡ್ತಾರ. ಎಲ್ಲಾ ಲಿಂಗ ಮಹಾರಾಜರು ಏನಾಗಿರ್ಬೋದು ನೋಡ್ರಿ ಆ ಸಂದರ್ಭದೊಳಗ. ಎಲ್ಲಾ ಲಿಂಗ ಮಹಾರಾಜರು ನಸಿಕಿನ್ಯಾಗ ಬೇಗ ಎದ್ದು ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಪೂಜಾ ಕೈಂಕರ್ಯಕ್ಕೆ ಏನಪ್ಪಾ ಅಂತಂದ್ರ ಕುಂತ್ಕೊಂಡು ಪೂಜೆಯನ್ನ ಮಾಡ್ತಾ ಇದ್ದಾರೆ, ಗುರುವಿನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ಎಲ್ಲರೂ ದಿಗ್ಭ್ರಾಂತರಾದ್ರು. ಕಾಶಿಬಾಯಿಗಂತೂ ಎದಿ ಜಲ್ ಅಂದ್ವತ್ತು. ಎದಿ ಜಲ್ಲತ್ತಕ್ಕೆ ಏನಿದ ವಿಷ ತಂದು ಹಾಕಿದ ಅಡಿಗೆ ತಿಂದ ಮನುಷ್ಯ ಬದುಕ್ಯಾನಲ್ಲ, ಸತ್ತೇ ಇಲ್ಲ, ಪೂಜೆ ನಡೆದದ ಒಳಗ, ಹೆಂಗಿದು? ಎಲ್ಲ ಗಾಬರಿ ಆಗಿಬಿಟ್ರು ಜನ. ಗಾಬರಿ ಆಗಿ ಅವ್ರು ವಿಷ ಉಣಿಸಿದ ಜನ ಎಲ್ಲ ಓಡಿ ಹೋಗಿಬಿಟ್ರು. ಕಾಶಿಬಾಯಿ ನೋಡ್ರಿ ಅನ್ಸ್ಕೋತ ಒಳಗೆ ಬಂದಳು. ಒಳಗೆ ಬಂದಳು. ಎಲ್ಲಾ ಲಿಂಗ ಮಹಾರಾಜರು ಪೂಜಾ ಕೈಂಕರ್ಯವನ್ನು ಮುಗಿಸ್ಕೊಂಡು ಹೊರಗೆ ಬಂದಂತಾರ, ಯವ್ವ ನಿನ್ನೆ ಅಡಿಗೆ ಇಷ್ಟು ಮಸ್ತ್ ಆಗಿತ್ತಲ್ಲ, ಏನ್ ಹಾಕಿದ್ದೀವ ಅದ್ರೊಳಗೆ ಏನ್ ಹಾಕಿದ್ದೀವ? ನನಗಂತೂ ಭಾಳ ಅಂದ್ರೆ ಭಾಳ ಹಿಡಿಸ್ಬಿಟ್ಟೈತಿ. ಮತ್ತು ಇವತ್ತು ಹೋಳಿಗೆ ಈಡಂತ ಹೇಳಿ ಅಂದಿದ್ನಿ. ಮತ್ತು ಇವತ್ತು ಮುಂಜಾನೆ ನನಗೆ ಊಟಕ್ಕೆ ಅದ ಹೋಳಿಗೆ ಹಾಕಿ ಬಿಡ್ಬಾ ನಮ್ಮವ್ವ ಅಂಥೇಳಿ ಅಂದಾಗ ನೋಡ್ರಿ ಕಾಶಿಬಾಯಿಗೆ ಎಷ್ಟು ಅದು ಮನಸ್ಸಿಗೆ ಮುಟ್ಟಿತಂದ್ರೆ, ಎಂತಹ ಕಷ್ಟ ಇದ್ರೂ ಸಹ ಇಂಥ ಹೇಯ ಕೃತಿಕನ ಪಾಲ್ಗೊಳ್ಬಾರ್ದಾಗಿತ್ತು, ಇಂಥ ಕೆಟ್ಟ ಕೆಲಸ ಮಾಡಬಾರ್ದಾಗಿತ್ತು. ಇಂತಹ ಮಹಾಪುರುಷಗೆ ವಿಷ ಉಣಿಸುವಂತ ಹೇಯ ಕೃತಿಕನ ಬಣ್ಣಿಲ್ಲ ಅಂಥೇಳಿ ಸ್ವತಃ ಪಶ್ಚಾತ್ತಾಪಾತು. ಕಣ್ಣಾಗಿನ ನೀರು ದಳ ದಳ ಇಳಿಯಾಕೈತ್ತು. ಕಣ್ಣಾಗಿನ ನೀರು ದಳ ದಳ ಇಳಿಲಾಕತ್ತು. ಎಲ್ಲಾ ಲಿಂಗ ಮಹಾರಾಜರಂದ್ರು, ಯವ್ವ ಯಾಕೆ ಅಳತಿ ಅಂತ ಹೇಳಿ ಅಂದಾಗ ಕಾಶಿಬಾಯಿ ಅಂದಳು, ಯಪ್ಪ ನಿನ್ನ ಶಕ್ತಿ ಮತ್ತು ನಿನ್ನ ಆ ಗುರುವಿನ ಮ್ಯಾಗಿನ ಭಕ್ತಿ ಇದನ್ನ ಅರಿಯದೆ ಇಂಥ ಹೇಯ ಕೃತ್ಯ ನಾನು ಮಾಡಿಬಿಟ್ಟಿನಿ. ಅದನ್ನ ನೀ ಹೊಟ್ಯಾಗ ಹಾಕೋತನಂದ್ರ ಏನಪ್ಪಾ ಅಂತಂದ್ರ ನಾ ಏನು ಮಾಡೀನಿ ಹೇಳ್ತಾನೋ ಅಂತ ಹೇಳಿ ಕಾಶಿಬಾಯಿ ಅಂದಳು. ಯವ್ವ ನಾ ಹೊಟ್ಯಾಗ ನಿನ್ನೇನ ಹಾಕೊಂಡೀನಿ, ಇನ್ನೇನು ಹೊಟ್ಟೆ ಹಾಕೋದು ಉಳ್ದದ ಅಂದ್ರವ್ರು. ನೋಡ್ರಿ ಗುರುವಿಗೆ ಆಗ್ಲೇ ಗೊತ್ತದ ಅದು ವಿಷ ಹಾಕ್ಯಾಳ ಅನ್ನೋದು ಗೊತ್ತದ. ಅದು ಅಕ್ಕಿ ಬಾಯಿಂದನ ಬರಬೇಕು ಅನ್ನೋದು ಎಲ್ಲಾ ಲಿಂಗರ ಏನಪ್ಪಾ ಅಂತಂದ್ರ ಅದು ಇದನ್ನಾಗಿತ್ತು. ಅವಾಗ ಸ್ವತಃ ಕಾಶಿಬಾಯಿ ಅಂದಳು, ಯಪ್ಪ ನಿನ್ನೆ ಅಡಿಗ್ಯಾಗ ನಾ ವಿಷ ಹಾಕೊಂಡು ಬಂದಿನಿ. ಯಪ್ಪ ವಿಷ ಹಾಕೊಂಡು ಬಂದನಿ, ನೀನ್ ಅದನ್ನ ನಿಮ್ಮ ಅವ್ವ ಮಾಡ್ಯಾಳ ಅಂತ ಹೇಳಿ ತಿಳ್ಕೊಂಡು ಎಷ್ಟು ಚಂದ ಉಂಡ್ಯೋ ಯಪ್ಪ, ಎಷ್ಟು ಚಂದ ಉಂಡ್ಯೋ. ಮತ್ತ ಮುಂಜಾನೆ ಅದ ಹೋಳಿಗೆ ಬೇಡ್ಲಿಕ್ಕತ್ತೀವಲ್ಲೋ ಯಪ್ಪ, ಎಷ್ಟು ನಿಂದ ಮುಗ್ಧ ಮನಸ್ಸು. ಮತ್ ಬೇರೆದವ್ರು ಯಾರ ಆದ್ರ ನನಗೆ ಶಾಪ ಕೊಟ್ಟು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದ್ರೆ ಇನ್ನೂ ನೀನ್ ನನಗೆ ತಾಯಿ ಅಂತ ಹೇಳಿ ತಿಳ್ಕೊಂಡು ಊಟಕ್ಕೆ ಬಡಿಸಬಾ ಅಂತ ಹೇಳಿ ಕೇಳ್ತೀಯಲ್ಲೋ ಯಪ್ಪ ಅಂತ ಹೇಳಿ ಕಾಲ ಮ್ಯಾಗ ಬಿದ್ದಳತಾಳ್ರಿ ಕಾಶಿಬಾಯಿ. ಕಾಲ ಮ್ಯಾಗ ಬಿದ್ದಳತಾಳ. ಗುರುವಿನ ನೋಡ್ರಿ ಎಷ್ಟು ಗುರುವಿನ ಆ ಮನಸ್ಸು ದೊಡ್ಡದಿರಬೇಕು. ಯವ್ವ ನೀನ ಬೇಕಂತ ಮಾಡಿ ಬೇಕಂತ ಮಾಡಿ ಏನು? ನಿನ್ನ ಮನಿ ಪರಿಸ್ಥಿತಿ ಸುಧಾರಣೆ ಮಾಡಾಕ ನಿನಗೆ ಹಣದ ಅವಶ್ಯಕತೆ ಇತ್ತು, ಅವ್ರು ಅದನ್ನ ಕೊಡ್ತಾನ ಅಂದ್ರು, ಅದಕ್ಕೆ ನೀ ಮಾಡಿ ತಾಯಿ. ಏನು ತಪ್ಪೈತಿ ಬಿಡವ ಯವ್ವ, ಏನು ತಪ್ಪೈತಿ ಬಿಡು. ಮತ್ತ ನನಗೆ ಬಡಿಸಿರುವಂತಹ ವಿಷ ಅದು ಯಾರಿಗೆ ಹೋಗಬೇಕು, ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಯದ. ನೀ ಏನೂ ಕಾಳಜಿ ಮಾಡಕ್ ಹೋಗ್ಬೇಡವಾ. ಮುಂಜಾನೆ ಏನ ಹೋಳಿಗೆ ಉಣ್ಬೇಕಂತ ಇಟ್ಟಿನ್ಲ, ಅದನ್ನ ತಗೊಂಡ್ ಬಾ. ಅದ್ರ ಒಂದ್ ಸ್ವಲ್ಪ ವಿಷಯ ಇಲ್ಲ, ನಾ ಎಲ್ಲ ಉಣ್ತೀನಿ, ನೀ ತಗೊಂಡ್ ಬಾ ಅಂದಾಗ ಮರುದಿವ್ಸ ಮುಂಜಾನೆ ಅದೇ ನಿನ್ನೆ ಹೋಳಿಗೆಗಳನ್ನ ಎಲ್ಲಾ ಲಿಂಗರು ಉಣ್ತಾರಂದ್ರ ಎಂತಹ ದೊಡ್ಡ ಮನುಷ್ಯ ಎಲ್ಲಾ ಲಿಂಗ, ಎಂತಹ ದೊಡ್ಡ ಮನುಷ್ಯ ರೀ, ಎಂತಹ ದೊಡ್ಡ ಮನುಷ್ಯ. ಇಂಥ ಎಲ್ಲಾ ಲಿಂಗ ಪ್ರಭುಗಳನ್ನ ಪಡೆದುಕೊಂಡಂತಹ ನಾವೇ ಧನ್ಯರು. ಲಚ್ಚಾನದೊಳಗ ಸಿದ್ಧಲಿಂಗ ಮಹಾರಾಜರು ಮೆರಿತಿದ್ರ, ಮುಗುಳಕೋಟದಾಗ ಎಲ್ಲಾ ಲಿಂಗ ಮಹಾರಾಜರು ನಾಡಿನಾದ್ಯಂತ ಹೆಸರು ಮಾಡಿ ಜನರ ಸೇವೆಯನ್ನ ಮಾಡ್ತಿದ್ರು. ಭಕ್ತರ ಕಷ್ಟಗಳನ್ನ ಉದ್ಧಾರಿಸಲಕ ನಮ್ಮ ಭೂಮಿ ಮ್ಯಾಗ ಭಗವಂತ ಅವತರಿಸಿ ಬರ್ತಾನಲ್ರಿ, ಭಗವಂತ ಅವತರಿಸಿ ಬರ್ತಾನ. ಹೀಗಿರುವಾಗ ಎಲ್ಲಾ ಲಿಂಗ ಮಹಾರಾಜರು ಅವಳಿಗೆ ಆಶೀರ್ವಾದ ಮಾಡಿ, ಯವ್ವ ನೀ ಏನೂ ಕಾಳಜಿ ಮಾಡಕ್ ಹೋಗ್ಬೇಡ, ನಿನ್ನ ಮನಿ ಪರಿಸ್ಥಿತಿಯನ್ನ ಸುಧಾರಣೆ ಮಾಡೋದು ನನ್ನ ಕರ್ತವ್ಯ ಅಲ್ಲ ಏನುವಾ ತಾಯಿ, ಅದನ್ನೆಲ್ಲ ನಾನು ಮಾಡ್ತೀನಿ. ಯಾರಿಗೆ ಏನು ಆಗಬೇಕಲ್ಲ ಅದು ಆಗ್ತದೆ, ನೀ ಏನೂ ವಿಚಾರ ಮಾಡಕ್ ಹೋಗ್ಬೇಡ ಅಂತಂದ್ರು. ಅವಾಗ ಆ ಪಾಪ ಕೃತ್ಯಗಳನ್ನ ಏನು ಮಾಡ್ಬೇಕಂತ ಹೇಳಿ ಜನ ತೊಡಗಿದ್ರು. ಅವರು ಎಲ್ಲ ವಂಶಗಳೆಲ್ಲ ಏಕ್ದಮ್ ಅವರು ಸಾವಿಗೀಡಾಗಿಬಿಟ್ರು. ಎಲ್ಲರೂ ಯಾರ ವಿಷ ಉಣಿಸ್ಲಾಕ್ ಹೇಳಿದ್ರಲ್ಲ ಅವರೆಲ್ಲರೂ ಸಾವಿಗೀಡಾಗ್ಬಿಟ್ರು. ಈ ವಿಷಯ ಏನಪ್ಪಾ ಅಂತಂದ್ರ ಆ ಊರಿಗೆಲ್ಲ ಹಬ್ಬಿಬಿಡ್ತು.
ಹಿಂಗಾಯ್ತಂತ ಹೇಳಿ. ಅವಾಗ ನೋಡ್ರಿ, ಆ ಕರ್ಜಿಗೆ ಅನ್ನುವಂತಹ ಗ್ರಾಮ ಏನಿತ್ತು, ಸಂಪೂರ್ಣವಾಗಿ ಆ ಊರಿನೊಳಗ ಕೆಟ್ಟ ಮನುಷ್ಯರ, ಕೆಟ್ಟ ವಿಚಾರವನ್ನು ಹೊಂದಿರುವಂತಹ ಜನ ಏನಿತ್ತು, ಅದೆಲ್ಲವೂ ಸಂಪೂರ್ಣವಾಗಿ ಬದಲಾಯಿತು. ಸಂಪೂರ್ಣವಾಗಿ ಆ ಜನ ಬದಲಾಗಿ ಎಲ್ಲಾ ಲಿಂಗರ ಪಾದ ಮ್ಯಾಗ ಎರಗಿ, ಮ್ಯಾಗ ಇಂಥ ಕೆಟ್ಟ ವಿಚಾರಗಳನ್ನ ನಾವು ಯಾರೂ ಮಾಡೋದಿಲ್ಲ ಗುರುವೇ ಅಂತೇಳಿ ಎಲ್ಲರೂ ಸಂಪೂರ್ಣವಾಗಿ ಗುರುವಿನ ಕಾಲ ಮ್ಯಾಗ ಎರಗಿರು. ಆ ಕರ್ಜಿಗಿ ಗ್ರಾಮ ಎಷ್ಟು ಒಳ್ಳೆಯ ಗ್ರಾಮ ಆಗಿ ಬದಲಾವಣೆ ಹೊಂದ್ಕೊಂತ ಬಂತು. ಇದಕ್ಕೆಲ್ಲ ಕಾರಣೀಕರ್ತರು ಯಾರು ಅಂತಂದ್ರೆ ಯಲ್ಲಾಲಿಂಗ ಮಹಾರಾಜರು. ಯಲ್ಲಾಲಿಂಗ ಮಹಾರಾಜರು ಅಲ್ಲಿದ್ದು ಪಾಠ ಪ್ರವಚನಗಳನ್ನೆಲ್ಲ ಮಾಡಿ ಸ್ವಲ್ಪ ದಿವಸ ಇದ್ದು ಅಲ್ಲಿಂದ ಮುಂದಿನ ಗ್ರಾಮಕ್ಕೆ ಅವರು ಹೋಗ್ತಾ ಇದ್ದಾರೆ. ಮುಂದೆ ಅಕ್ಕಲಕೋಟಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿಂದ ಬಂದು ಏನೇನು ಆಯ್ತು, ಮತ್ತ ಅವರು ಮುಗಳಕೋಟಕ್ಕೆ ಹೆಂಗ ಬಂದು ಶಾಶ್ವತವಾಗಿ ಅಲ್ಲೇ ನೆಲೆಸ್ತಾರ ಅನ್ನುವಂತಹ ವಿಷಯವನ್ನ ಮುಂದಿನ ಭಾಗದಲ್ಲಿ ನಾನು ನಿಮಗೆ ಮತ್ತೆ ತಿಳಿಸ್ತೇನೆ. ಅಲ್ಲಿಯವರೆಗೆ ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.